ಕನ್ನಡ ನಾಡಿನ ಹಂಪಿ ಮಹಿಮೆಯ ಭೂದೇವಿ ಕಲಿಯೋ ಕನ್ನಡ ಕೈಲಾಡೋ ಬೊಂಬೆ ನಾನಯ್ಯ. ಕರ್ನಾಟಕದ ಜೋಳದ ರೊಟ್ಟಿ ಬಿಸಿಲಲ್ಲಿ ನಿಮ್ಗೆ ತುಂಬಾ ಶೆಕೆ ಆಗಿದ್ರೆ ಬನ್ನಿ, ಇಲ್ಲಿ ಐಸ್ ಕ್ರೀಮ್ ಅಂತ ಇದೆ. ನಿಜಾನು ತಿನ್ನಕ್ಕೆ ಇಲ್ಲ, ಅಲ್ಲೇ ಇಲ್ಲಿ ಹೋಗ್ಬೇಕೇನು ಅಗತ್ಯ ಇಲ್ಲ. ಇಲ್ಲಿ ಕಲ್ಕತ್ತಾ ಪಾನ್ ಸಿಗುತ್ತೆ. ಚಪ್ಪಲ್ ಬಿಟ್ಟು 2 ನಿಮಿಷ ಆಗಲಿ, ಆಲ್ರೆಡಿ ಚಪ್ಪಲ್ ಕಳ್ತನ ಆಗಿದೆ. ನನಗೆ ನ್ಯಾಯವನ್ನು ಒದಗಿಸಬೇಕಾಗಿ ವಿನಂತಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನಿರೋದು ಅಂತ ಗೊತ್ತಾ ನಿಮ್ಗೆ, ಹಂಪಿ ಉತ್ಸವ. ಫಸ್ಟ್ ಪೇಜ್ ಅಲ್ಲಿ ಇದ್ದೀನಿ, ಬನ್ನಿ ಏನೇನಿದೆ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಇಷ್ಟು ಬಿಸಿಲಲ್ಲಿ ನಿಮಗೆ ತುಂಬಾ ಶೆಕೆ ಆಗಿದ್ರೆ ಬನ್ನಿ, ಇಲ್ಲಿ ಐಸ್ ಕ್ರೀಮ್ ಅಂತ ಇದೆ. ನಿಮ್ಗೆ ಇಷ್ಟ ಐಸ್ ಕ್ರೀಮ್ ತಗೊಳ್ಬೋದು. ಅಥವಾ ಪಿಜ್ಜಾನು ತಿನ್ನಕ್ಕಿಲ್ಲ, ಅಲ್ಲೇ ಇಲ್ಲಿ ಹೋಗ್ಬೇಕೇನು ಅಗತ್ಯ ಇಲ್ಲ. ಇಲ್ಲೇ ನೊಮಿಯಿಂದ ಪಿಜ್ಜಾ ಇದೆ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಪಲ್ಯ ಎಲ್ಲ ಇಲ್ಲಿ ಸಿಗುತ್ತೆ, ತಿನ್ಬೋದು. ಅದು ಬಿಟ್ರೆ ಕಲ್ಕತ್ತಾ ಪಾನ್ ಸಿಗುತ್ತೆ, ಅದನ್ನು ತಿನ್ಬೋದು, ತಗೊಳ್ಬೋದು. ಇಲ್ಲಿ ಕೂಡ ನಿಮ್ಗೆ ತಿನ್ನಲು ತಿಂಡಿ ತಿಂದ್ರು ಓನ್ಲಿ 30 ಸ್ಟಾರ್ಟ್ ಆಗುತ್ತೆ. ಸೆಟ್ ದೋಸೆ, ಪಡ್ಡು, ಕೊಪ್ಪಳ ವಿಜಯನಗರ. ನೋಡಿ family, you are the contestant now. Birthday bachelor, Sarigama champion Australia, Big Boss now winner. Wild card entry ತಗೊಂಡು win ಆದಂತಹ ಪ್ರಥಮ Big Boss winner ಅದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ. ಮೂಲ ಸಂಸ್ಕೃತಿಯ ಜನಪದ ಗಾಯಕ ಹನುಮಂತ ಈಗಾಗಲೇ ಸಾಕಷ್ಟು ಹಾಡುಗಳನ್ನ ಹಾಡಿ ನೀವೆಲ್ಲರನ್ನ ರಂಜಿಸಿ. ಏನಪ್ಪ ಯಾರಿಂದ ಶುರು ಮಾಡೋದು? ಜೋರಾಗಿ ಹೇಳ್ತಿಲ್ಲ ಆಡ್ತಾರ ಅವರು, ನೀವು ಶುರು ಮಾಡಿ. ಬಂಗಾರ ನೀನು ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ತಾನೊತ್ತ ನಾನು ತಾನೋ ತಾನೊತ್ತ ನಾನು ತಾನೋ ತಾನೊತ್ತ ನಾನು ತಾನೋ ತಾನೊತ್ತ ನಾನು ತಾನೋ ನಾನಯ್ಯ ಬೊಂಬೆ ನಾನಯ್ಯ.
ಕನ್ನಡ ಓಯ್ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ನಮಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ನಮಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ಬೇರೇನು ಬೇಡ ಎಲ್ಲಿಂದಾನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದಾನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಹೇಳ್ಕೊಡ್ಬೇಕಾ ಹೊಟ್ಟೆಗೇನು ತಿಂತೀರಿ ಓ ಮೂದೇವಿ ಕಲ್ಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ಕನ್ನಡ ನಾಡಿನ ಹಂಪಿ ಮಹಿಮೆಯ ವಿಜಯನಗರ ವೈಭವದ ನೆಲೆಯ ಚರಿತೆಯ ನಾನು ಹಾಡುವೆ. ನೆಕ್ಸ್ಟ್ ಲೈನ್ ಏನು? ನೆಕ್ಸ್ಟ್ ಟ್ಯೂನ್ ಏನಮ್ಮ? ನೆಕ್ಸ್ಟ್ ಲೈನು ಅರೆ ಬರ್ಕೊಂಡ್ಬಿಟ್ಟಿದ್ರೆ ಯಾರು ಗೊತ್ತಮ್ಮ? ನೆಕ್ಸ್ಟ್ ಲೈನು ವಿಡಿಯೋದವರು ಹೇಳಪ್ಪ. ನೆಕ್ಸ್ಟ್ ಲೈನ್ ಏನು ಬರುತ್ತೆ? ಟ್ಯೂನ್ ಏನು? ತೀರದ ನಗರಿ. ಆಮೇಲೆ ನೆಕ್ಸ್ಟ್ ಲೈನ್ ಏನಪ್ಪ? ಸೊಳ್ಳೆ ತುಂಬಾ ಇದೆ. ಹಾಯ್ ಫ್ರೆಂಡ್ಸ್, ನನಗಂತೂ ಸಾಕಾಯ್ತು. ಸೊ ಮನೆಗೆ ಹೋಗ್ತಾ ಇದೀವಿ. ಇವತ್ತಿನ ದಿನ ಏನು ಅಷ್ಟೇನು ಡ್ಯಾನ್ಸ್ ಗೀಸ್ ಅಂತ ಏನಿಲ್ಲ, ಬರೀ ಭರತನಾಟ್ಯ ಅದು ಇದು ಅಂತೇಳಿ ಸೊ ಬೋರ್ ಆಗ್ಬಿಡ್ತು. ಸೊ ಅದಕ್ಕೆ ಹಂಗೇನಾದ್ರು ಒಂದ್ 4 ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದೀವಿ. ಥ್ಯಾಂಕ್ ಯು. ಕಟ್ ಮಾಡ ಹಂಗೆ ಬರ್ತಾ ಇದ್ವಿ. ಸೊ ಈ ತರ ಚೆನ್ನಾಗೆಲ್ಲ ನೋಡ್ತಾ ಇದ್ವಿ. ನೋಡ್ತಾ ಇರು ಇದೇ ನೋಡಿದ್ರಲ್ಲ ಫ್ರೆಂಡ್ಸ್, ಹಂಪಿ ಉತ್ಸವ ಫಸ್ಟ್ ಶೋ ಹೇಗಿತ್ತು ಅಂತೇಳಿ. ಹಾಗೆ ನಮ್ಮ ಫ್ರೆಂಡ್ಸ್ ಕಳ್ದೋಗಿದ್ದಾರೆ. ಸೊ ಅವ್ರನ್ನ ಹುಡ್ತಾ ಇದೀನಿ. ಇದೇ ಫಸ್ಟ್
ಫಸ್ಟ್ ಡೇ ಫಸ್ಟ್ ಶೋ ಅಂತ ಗೊತ್ತಿರಲ್ವಾ. ಸೊ ಮತ್ತೆ ಸಿಗೋಣ. ಏನು ಬಾಬಾ ಏನ್ ರಶ್. ಇದೇ ಜನಸಾಗರ, ಇದಪ್ಪ ಜನಸಾಗರ ಅಂತ ಹೇಳಿದ್ರೆ सच में इरिटेटिंग कौन हमें ओ यार ये ನೋಡಿ ಹಂಪಿ ಉತ್ಸವ. ಆ ಜನ ಎಲ್ಲರೂ ಹಾಯ್ ಅಂತ ಹೇಳಿ ಹಾಯ್ ಗೆಲೋ ಬರ್ರೋ ಬೇಗ ಹಂಪಿ ಫಸ್ಟ್ ಸ್ಟೇಜ್ ಇಂದ ಬಂದ್ವಿ. ಸೊ ಇವಾಗ ಬೇರೆ ಏನೋ ಪ್ಲೇಸ್ ಇದ್ರೆ ನೋಡ್ಕೊಂತ ಹೋಗೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದೇ ಹಂಪಿ ಉತ್ಸವದ ಜನಸಾಗರ ನೋಡ್ತಾ ಇದ್ರ. ಇವೆ ಇಷ್ಟೇಂದ್ರ ಜನಸಾಗರ ಇದೆ. ಇಲ್ಲಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹಾಯ್ ಹೇಳ್ಬೇಕಾಗಿ ವಿನಂತಿ. ಯಾರು ನನ್ನ ಮಾತ ಕೇಳ್ತಿಲ್ಲ, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಅಲ್ಲಿ ಫಾರಿನ್ ಹುಡುಗಿ ಹೋಗ್ತಿದ್ದಾಳೆ, ಬನ್ನಿ ಫಾಲೋ ಮಾಡೋಣ. ಈ ಹಂಪಿ ಫಸ್ಟ್ ಸ್ಟೇಜ್ ಅಲ್ಲಿ ಬರೀ ಏನಿದು ಒಂದು ಡ್ಯಾನ್ಸ್ ಸಿಗ್ಲಿಲ್ಲ, ಏನಿರ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ಫಾರಿನ್ ಹುಡುಗಿದಾಳೆ, ಬಲ್ಲಿ ಮಾತಾಡ್ಸಿರ ಎಲ್ಲಿ ಬಡಿತಾರಂತ ಸಿಟ್ ಏನ್ ಮಾತಾಡ್ಸೋಣ, ಬೈತಾರಿನ ಯಾಕೋ. ಅಲ್ಲ, ನಮಸ್ತೆ ಗೆಳೆಯರಿ. ಏರ್ ಬ್ಯಾಗ್, ಲ್ಯಾಪ್ಟಾಪ್ ಕಳ್ಳತನ ಮಾಡೋರು ಇದ್ದಾರೆ. ಜನರಿಂದ ಏನದು ಹುಷಾರಾಗಿರಿ. ಇಲ್ಲಿ ನಿಮ್ ಪರ್ಸ್ ಕಳ್ಳತನ ಆಗ್ಬೋದು, ಹಣ ಕಳ್ಳತನ ಆಗ್ಬೋದು, ಏರ್ ಬ್ಯಾಗ್, ಸೂಟ್ ಕೇಸ್, ಇನ್ನು ಎಲ್ಲವೂ ಕಳ್ಳತನ ಆಗ್ಬೋದು. ಹುಷಾರಾಗಿರಿ. ಮೊಬೈಲ್ ಹುಷಾರಪ್ಪ ಸ್ವಲ್ಪ. ಹಂಪಿ ಅಂದ್ರೆ ಬರೀ ಉತ್ಸವ ಅದು ಇದು ಅನ್ಕೊಂತ ಇರ್ಬೋದು, ಆದ್ರೆ ಎಷ್ಟೋ ಜಗಳಗಳು, ಎಷ್ಟೋ ಗಂಭರಾಟಗಳು ಇಲ್ಲಿ ನಡೀತಿವೆ. ಸೊ ಹುಷಾರಾಗಿರಿ. ನೀವು ಹುಷಾರಾಗಿರಿ, ಹುಷಾರಾಗಿರಿಸಿ, ಇಷ್ಟೇ ಹೆಚ್ಚಿ. ಹೀಗೆ ಹೋಗ್ತಾ ಇದ್ದೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಮ್ ಹಿಂದೆ ಜೇಬ್ ಕಳ್ಳರು, ಲ್ಯಾಪ್ಟಾಪ್, ಹೇರ್ ಬ್ಯಾಗ್ ಎಲ್ಲ ಕಳ್ಳತನ ಮಾಡೋರು ಇದ್ದಾರೆ. ಹಲೋ, ನಮಸ್ತೆ ಕರ್ನಾಟಕ. ಇದೀಗ ನಾವು ಹೋಗಿ ಬಂದಿದ್ದು ಫಸ್ಟ್ ಸ್ಟೇಜ್ ಅಲ್ಲಿ. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸಾಂಗ್ಸ್ ಆಡಿದ್ರು, ಅದಾಡಿದ್ದಾರೆ. ಬಟ್ ಇವಾಗ ನಾವು ನೋಡ್ತಾ ಇರೋದು ಸೆಕೆಂಡ್ ಸ್ಟೇಜ್. ಇಲ್ಲಿ ಏನೇನಾಗುತ್ತೆಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾಟಕ ಪ್ರದರ್ಶನ ನಡೀತೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲ, ನಾಟಕ ಪ್ರದರ್ಶನ ಹೋಗುತ್ತಿದೆ, ನೋಡೋಣ ಬನ್ನಿ. ಪ್ರತಿ ವರ್ಷದಂತೆ ಈ ಎರಡನೇ ಸ್ಟೇಜ್ ಅಲ್ಲಿ ಬಂದ್ ನೋಡಿದಾಗ ನಾಟಕ ಇರ್ತಿತ್ತು. ಬಟ್ ಇವಾಗ ಈಗ ಏನಪ್ಪಾ ಅಂದ್ರೆ ಜಾನಪದಗಳ ವೇದಿಕೆಯನ್ನು ಇಟ್ಟಿದ್ದಾರೆ. ಸೊ ಮೋಸ್ಟ್ಲಿ ನಾಳೆ ಇರ್ಬೋದು ಅಥವಾ ನಾಡ್ದ ಇರ್ಬೋದು. ಬನ್ನಿ ಕಾದ್ ನೋಡೋಣ. ಆಯ್ತಾ, ಹೋದ್ರೆ ನಮ್ಗೆ ವಿರೂಪಾಕ್ಷ ಟೆಂಪಲ್ ಸಿಗುತ್ತೆ. ಬನ್ನಿ, ಕಾಳ ಗಣೇಶ. ಬನ್ನಿ, ಕಡ್ಲಿಕಾಳ ಗಣೇಶ ಲೈಟಿಂಗ್ ಹೆಂಗ್ ಕಾಣಿದೆ ಅಂತ ನೋಡೋಣ. ಕಡ್ಲಿಕಾಣ ಗಣೇಶ ಐತ್ ಬಾ. ಅಲ್ಲಿ ಮೇಲೆ ಕಡ್ಲೆಕಾಳ ಗಣೇಶನ ವೀಕ್ಷಣೆ ಮಾಡೋಕೆ ಬನ್ನಿ. ಕಡ್ಲೆಕಾಳ ಗಣೇಶನ ವೀಕ್ಷಣೆ ಮಾಡೋಣ. ಇದರಿಂದ ಇಷ್ಟೊತ್ತಲ್ಲಿ ಕಾಣೋದಿಲ್ಲ, ಬೆಳಗ್ಗೆ ವೀಕ್ಷಿಸೋಣ. ಟೆಂಪಲ್ ಇಲ್ಲಿಂದ ಎಷ್ಟು ಸುಂದರವಾದ ಜನ. ಹೇಳಿದ್ನಲ್ಲ, ಚಪ್ಪಲಿ ಕಳ್ಳತನ ಮಾಡುವವರು ಇದ್ದಾರೆ ಅಂತ ಹೇಳಿ. ಸೊ ಚಪ್ಪಲಿ ಬಿಟ್ಟು 2 ನಿಮಿಷ ಆಗಲಿ, ಆಲ್ರೆಡಿ ಚಪ್ಪಲಿ ಕಳ್ಳತನ ಆಗಿದೆ. ನನಗೆ ನ್ಯಾಯವನ್ನು ಒದಗಿಸಬೇಕಾಗಿ ವಿನಂತಿ. ಚಪ್ಪಲಿಯನ್ನು ಬಿಟ್ಟ 2 ನಿಮಿಷದಲ್ಲಿ ಚಪ್ಪಲಿಗಳು ಮಂಗಮಾಯ. ಯಾರ ನನ್ನ ಮಗ ತಗೊಂಡೋಗ ಅಂತ ಗೊತ್ತ.
ತುಂಬಾ ರಶ್. ನಾವೀಗ ಹಂಪಿ ಉತ್ಸವಕ್ಕೆ ವಿದಾಯವನ್ನು ಹೇಳುವ ಸಮಯ. ಮತ್ತೆ ಸಿಗೋಣ ನಾಳೆಯ ಸಂಚಿಕೆಯಲ್ಲಿ. ಧನ್ಯವಾದಗಳು. ಏನೋ